ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಈಗ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಹೈಕೋರ್ಟ್ ಆದೇಶ ನೀಡ್ತಾ ಇದ್ದಂತೆ ಕುಣಿದು ಕುಪ್ಪಳಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಇವತ್ತಂತೂ ಉದ್ವಿಗ್ನವಾಗೋಗಿತ್ತು ಚಿಕ್ಕಮಗಳೂರಲ್ಲಿ ಪರಿಸ್ಥಿತಿ. ಸೊ ಕಾಂಗ್ರೆಸ್ನವರು, ಬಿಜೆಪಿಯವರು ಆ ಕಡೆ ಈ ಕಡೆ ಪೊಲೀಸರು ಲಾಠಿ ಪ್ರಹಾರ ಎಲ್ಲ ಮಾಡಿದ್ರು ಇವತ್ತು. ಈಗ ಸದ್ಯಕ್ಕೆ ಬಿಜೆಪಿ ಕಾರ್ಯಕರ್ತರೆಲ್ಲ ಇವತ್ತು ಸಿಟಿ ರವಿ ಅವರ ಬಂಧನ ಆದ ಕೂಡಲೇ ಚಿಕ್ಕಮಗಳೂರು, ಮೈಸೂರು, ಗದಗ ಸೇರಿದಂತೆ ಬೆಂಗಳೂರು ಸೇರಿದಂತೆ ಅನೇಕ ಕಡೆ ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡಿದರು. ಚಿಕ್ಕಮಗಳೂರಿನಲ್ಲಿ ಸ್ವಲ್ಪ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು, ಯಾಕೆಂದರೆ ಅವ್ರ ತವರು ಜಿಲ್ಲೆ ಚಿಕ್ಕಮಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡೆಯೋಣ. ನಾರಾಯಣಗೌಡ, ಬೆಳಿಗ್ಗೆ ಉದ್ವಿಗ್ನವಾಗಿದ್ದಂತಹ ಚಿಕ್ಕಮಗಳೂರು, ಸಿಟಿ ರವಿ ಅವರಿಗೆ ಜಾಮೀನು ಸಿಗ್ತಾ ಇದ್ದಂತೆ ಈಗ ಹೇಗಿದೆ? ಅರವಿಂದ್, ಅಂತಂದ್ರೆ ಯಾವಾಗ ನಿನ್ನೆ ಸಂಜೆ ಸಿಟಿ ಅವರು ಬಂಧನ ಆದ್ರು, ಆ ಬಂಧನ ಆದ ಕ್ಷಣದಿಂದನೂ ಕೂಡ ಚಿಕ್ಕಮಗಳೂರು ನಗರದಲ್ಲಿ ಒಂದು ರೀತಿ ಬಿಜೆಪಿ ಕಾರ್ಯಕರ್ತರು ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದಂತದ್ದು. ಅಂತಂದ್ರೆ ನಿನ್ನೆ ಸಂಜೆಯಿಂದನೂ ಕೂಡ ಸುಮಾರು 500ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಸಿಟಿ ರವಿಯ ಮನೆ ಸೇರಿದಂತೆ ಆ ಚಿಕ್ಕಮಗಳೂರು ನಗರದ ಹನುಮಂತಪ್ಪ ವೃತ್ತದಲ್ಲಿ ಸಾಕಷ್ಟು ಹೋರಾಟ ಮಾಡಿದಂತದ್ದು. ಅಂತಂದ್ರೆ ಸಿಟಿ ರವಿ ಅವರ ಬಿಡುಗಡೆ ಮಾಡಬೇಕು, ಅವ್ರ ಮೇಲೆ ಹಾಕಿರುವಂತಹ ಸುಳ್ಳು ಕೇಸು, ಇದು ಸರ್ಕಾರ ಮತ್ತೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ತೀವ್ರ ಅಸಮಾಧಾನ ಹೊರ ಹಾಕಿದಂತದ್ದು. ಹಾಗಾಗಿ ಸಿಟಿ ರವಿ ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ನಿನ್ನೆ ಸಂಜೆಯಿಂದನೂ ಕೂಡ ರಾತ್ರಿ 11 ಗಂಟೆ ತನಕ ಕೂಡ ತೀವ್ರ ಪ್ರತಿಭಟನೆ ಮಾಡಿದಂತದ್ದು. ಹಾಗಾಗಿ ಮತ್ತೆ ಇವತ್ತು ಬೆಳಿಗ್ಗೆ ಚಿಕ್ಕಮಗಳೂರು ನಗರವನ್ನ ಬಂದ್ ಮಾಡೋದಕ್ಕೂ ಕೂಡ ಅವರು ಯೋಚನೆ ಮಾಡಿದ್ರೆ ಚಿಕ್ಕಮಗಳೂರು ನಗರವನ್ನು ಕೂಡ ಬಂದ್ ಮಾಡಕ್ಕೆ ತೀರ್ಮಾನ ಮಾಡಿ ಚಿಕ್ಕಮಗಳೂರು ನಗರವನ್ನ ಬಂದ್ ಕೂಡ ಮಾಡಿದಂತದ್ದು. ಇವತ್ತು ಬೆಳಿಗ್ಗೆನೂ ಕೂಡ ಬೆಳಿಗ್ಗೆ 6 ಗಂಟೆಗೆ ಸಿಟಿ ರವಿ ಮನೆಯಿಂದ ಒಂದು ತಂಡ ಚಿಕ್ಕಮಗಳೂರು ನಗರವನ್ನ ಬಂದ್ ಮಾಡಕ್ಕೆ ಮುಂದಾಗಿತ್ತು. ಆಗ ಅಲ್ಲಿದ್ದಂತ ಸುಮಾರು 100ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದಂತದ್ದು. ಆದ್ರೆ 10:30 11 ಗಂಟೆ ನಂತರ ಮತ್ತೆ ಹಳ್ಳಿಯಿಂದ ಬಂದಂತ ಸುಮಾರು 500ಕ್ಕೂ ಹೆಚ್ಚು ಜನ ರಾಷ್ಟ್ರೀಯ ಹೆದ್ದಾರಿ 173 ಏನು ಕಡೂರು ಮತ್ತು ಮಂಗಳೂರು ಹೆದ್ದಾರಿಯನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿ ಚಿಕ್ಕಮಗಳೂರು ನಗರದ ಸುಮಾರು 10ಕ್ಕೂ ಹೆಚ್ಚು ಕಡೆ ಅಂದ್ರೆ ಟೈರ್ಗಳಿಗೆ ಬೆಂಕಿಯನ್ನು ಹಾಕಿ ಒಂದು ಆಕ್ರೋಶ ಹೊರ ಹಾಕಿದಂಥದ್ದು. ಅಂತಂದ್ರೆ ಒಂದು ರಾಜ್ಯ ಸರ್ಕಾರ ಸಿಟಿ ವಿರುದ್ಧ ಒಂದು ಸೇಡಿನ ರಾಜಕಾರಣ ಮಾಡ್ತಿದೆ, ಸುಳ್ಳು ಕೇಸಿಗೆ ಈಗ ಅವ್ರ ಮೇಲೆ ಅವರನ್ನ ಬಂಧನ ಮಾಡಿದೆ, ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒಂದು ಆಗ್ರಹ ಮಾಡಿದಂಥದ್ದು. ಆದ್ರೆ ಈಗ ಯಾವಾಗ ಸಿಟಿ ಅವರಿಗೆ ಹೈಕೋರ್ಟ್ ಒಂದು ಬೇಲ್ ಅಂದ್ರೆ ಅವರಿಗೆ ಬಿಡುಗಡೆ ಮಾಡಕ್ಕೆ ಆದೇಶ ಮಾಡಿರುವಂತದ್ದು, ಈಗ ಸಿಟಿ ರವಿ ಅವರ ಮನೆ ಮುಂದೆ ಸಾಕಷ್ಟು ಸುಮಾರು 100ಕ್ಕೂ ಹೆಚ್ಚು ಓಕೆ ನಾರಾಯಣಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.